ಯಾರು ಏನು ಕೇಳೇ ಇಲ್ಲಪ್ಪ. ನಾವೇ ಹೋಗಿ ಮೈ ಮೇಲೆ ಬಿದ್ದು ವಾಗರ್ದಿದ್ದೀವಿ. ಆದ್ರೆ ಅವ್ರ IMCT ಅವ್ರು ಬಂದಾಗ ಇಲ್ಲೇ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರು. ಅಲ್ಲಿ ಇಲ್ಲಿ ಅವ್ರು ಸೆಂಟ್ರಲ್ ಟೀಮ್ ಬಂದಿತ್ತಲ್ಲ, ಅವ್ರ ಕ್ಲಾರಿಫಿಕೇಶನ್ಗೆಲ್ಲ ನಾವು ಉತ್ತರ ಕೊಟ್ಟಿದ್ವಿ. ಪ್ರಮುಖವಾದ ಈ ತರ ವೈಲೇಷನ್ ಆಗಿದೆ ಗವರ್ಮೆಂಟ್ ಆಫ್ ಇಂಡಿಯಾ. 1 ತಿಂಗಳಲ್ಲಿ ನಮಗೆ ಕೊಡಬೇಕಾಗಿತ್ತು ರಿಪೋರ್ಟ್. IMCT ಟೀಮ್ ಕೊಟ್ಟ ಮೇಲೆ 1 ತಿಂಗಳ ಒಳಗಡೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವತ್ತು 5 ತಿಂಗಳಾಗಿದೆ. ಈಗ ಕೊಡಿಸ್ಕೊಡಿ, ನಮ್ಗೆ ರೈತರು ಕಷ್ಟದಲ್ಲಿದ್ದಾರೆ ಅಂತ ಕೊಡಿಸ್ಕೊಡಿ ಅಂತ ಹೇಳಿ ಸೂಚನೆ ಕೊಡಿ, ಆ ತರ ಅವ್ರಿಗೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಡೈರೆಕ್ಷನ್ ಕೊಡ್ರಿ ಅಂತ ಕೇಳಿದ್ರು. ದಿಸ್ ಇಸ್ ದಿ ಪ್ರೇಯರ್. ನೋಡಪ್ಪ, your case filing number so and so, State of Karnataka versus Union of India is filed with diary number so and so on 23rd. ಇದು ಕೊಟ್ಟಿದ್ದಾರೆ, ಫೈಲ್ ಆಗಿರೋದಕ್ಕೆ ಇದು ಕೊಟ್ಟಿದ್ದಾರೆ, ಎಂಡಾರ್ಸ್ಮೆಂಟ್ ಕೊಟ್ಟು. ಸೊ ನಮಗೇನಂತಂದ್ರೆ, ನಾವು ವಿ ಡು ನಾಟ್ ವಾಂಟ್ ಟು ಈ ಕಾನೂನು ಸಂಘರ್ಷ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ನಮ್ಮ ರೈತರ ಕಷ್ಟದಲ್ಲಿದ್ದಾರೆ, ರೈತರಿಗೋಸ್ಕರ ಇದು ಪೆಟಿಷನ್ ಅಲ್ಲ. ವಿ ಆರ್ ಫೋರ್ಸ್ ಟು ಫೈಲ್ with petition under Article 32 of the Indian Constitution. Okay, I hope that you have understood the gravity of the seriousness of the problem. ನೀನು ಬರೀ ಇದೇ ಕೇಳ್ತಾ ಇದ್ದಿಲ್ಲ, ಕಷ್ಟ ಆಗಿದೆಯಾ? ಕಷ್ಟ ಆಗಿದ್ರೆ 500-650 ಕೋಟಿ ಕೊಡ್ತಿದ್ವಾ? ಕಷ್ಟ ಇದೆಯಪ್ಪ. ಕಾನೂನು ಪ್ರಕಾರ ಕೊಡ್ಬೇಕಾಗಿದೆಯಲ್ಲ ಅವರು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಕೊಡ್ಬೇಕಲ್ರಿ. ಕೇಂದ್ರ ಸರ್ಕಾರದ ಕಾನೂನು ಅದು. ಅದ್ರ ಪ್ರಕಾರ ಅದು ವೈಲೇಷನ್ ಆಗಿದೆ, ಕೊಟ್ಟಿಲ್ಲ. ನಮ್ಮ ರೈತರ ಕಷ್ಟದಲ್ಲಿದ್ದಾರೆ. ಸರ್ಕಾರ ರಿಸ್ಕ್ ತಗೊಂಡು 10,000 ಕೋಟಿಗೆ ಅಡಿಷನಲ್ ಆಗಿ ಸಾಲ ತಗೊಂಡಾಗ ರೈತರಿಗೆ ಪರಿಹಾರ ಕೊಡೋಕೆ ಬರೋದಿಲ್ಲ. ಹಾಗಾದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಇರ್ಬೇಕಾ? ಕೇಂದ್ರಕ್ಕೆ ಟ್ಯಾಕ್ಸ್ ಕಟ್ಟೋದು ಯಾಕೆ? ನಾವು ಸುಮ್ಮನೆ ಜನ ಇರೋದು ಹೇಳಪ್ಪ ತಮ್ಮ, 4,30,30,000 ಕೋಟಿ ಒಂದು ವರ್ಷಕ್ಕೆ ಕೊಡೋದು ನಾವು ತೆರಿಗೆನ. ಎಷ್ಟು ಕೇಳ್ತಾ ಇಲ್ಲ ನಾವೇನು ಕೊಡಿಯಪ್ಪ, ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡ ಅಂತ ಹೇಳಲ್ಲ. ನಮ್ಮ ದುಡ್ಡು ಕೂಡ ಇದೆಯ ಅಂತ ಹೇಳ್ತಾ ಇದ್ವಿ. ನಮ್ ದುಡ್ಡು ಕೊಡ್ರಿ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ಆಯ್ತಾ? ನೀನು ನಿಮ್ಮ ತೆರಿಗೆ ನಿನ್ನ ಹಕ್ಕು ಅದು ಕೇಳೋದು ಬಿಟ್ಬಿಟ್ಟು ಸಾಲ ಮಾಡ್ಕೊಂಡು ದುಡ್ಡು ಕೊಡಿ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಮಾತ್ರ ನಾವಿರೋದು. ಬರೀ ಟ್ಯಾಕ್ಸ್ ಕಟ್ಕೊಂಡಿರೋದು ನಾವು. ನೋಡ ಕೋರ್ಟ್ ನಲ್ಲಿ ಏನ್ ಹೇಳ್ತಾರೆ. ನಮ್ಗೇನು ಇಲ್ಲ ಅಂದ್ರೆ ಕೋರ್ಟ್ ನಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಇಸ್ ಬೈಂಡಿಂಗ್ ಬೋತ್ ಆನ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ಸ್ ಅಂಡ್ ಆಲ್ಸೋ ಯೂನಿಯನ್ ಟೆರಿಟರೀಸ್. ಗೊತ್ತಾಯ್ತಾ? ಸರ್, ಇನ್ನ ಎಷ್ಟು ಮಂತ್ಸ್ ಸಸ್ಟೈನ್ ಮಾಡಬಹುದು ಸರ್? ಇನ್ನ ಎಷ್ಟು ತಿಂಗಳು ಸಸ್ಟೈನ್ ಮಾಡಬಹುದು ಸರ್? ಇನ್ನ ಎಷ್ಟು ತಿಂಗಳು ಸಸ್ಟೈನ್ ಮಾಡಬಹುದು? ಯಾವುದು? ಇವಾಗ ಇರೋ ದುಡ್ಡಲ್ಲಿ ಕೊಡ್ತಾ ಹೋದ್ರೆ ಕುಡಿಯೋ ನೀರಿಗೆ ಮೇವಿಗೆ ಎಲ್ಲ ಕೊಟ್ಟಿದೀವಿ ನೋಡು. ಆಮೇಲೆ ಇನ್ನೊಂದು ಬರ್ಕಳಿ, ನಾನು ಹೇಳೋದು ಬರ್ಬಿಟ್ಟೆ. ಈ 100 ದಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ದಿನ ನಾರ್ಮಲ್ ಡೇಸ್ನಲ್ಲಿ 100 ದಿನ ಕೊಡಬೇಕು. ಬರಗಾಲ ಬಂದ್ರೆ 150 ದಿನ ಮಾಡಬೇಕು ಅಂದ್ರೆ, ಅಂಡ್ ಇಟ್ ಇಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಇವತ್ತವರು ಕೊಟ್ಟಿ ಮಾಡಿಲ್ಲ.
ನಾವು ಕೇಳಿದ್ದೀವಿ 150 ದಿನ ಮಾಡಿ ಅಂತ ಬಹಳ ಹಿಂದೆನೆ ಕೇಳಿದ್ದೀವಿ. ನಾವು ಎಷ್ಟು ಸೆಪ್ಟೆಂಬರ್ನಲ್ಲೇ ಕೇಳಿದ್ದೀವಿ, ಇವತ್ತಿನವರೆಗೆ ಕೊಟ್ಟಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟರ್ ಪತ್ರ ಬರೆದಿದ್ದಾರೆ, ನಾನು ಪತ್ರ ಬರೆದಿದ್ದೀನಿ, ಎಲ್ಲ ಬರೆದ್ರು ಕೂಡ ಇವತ್ತಿನವರೆಗೆ ಕೊಟ್ಟಿಲ್ಲ. ನೋಡಿ ಹೆಂಗೆ ಇದು ಸ್ಟೆಪ್ ಮದರ್ಲಿ ಆಟಿಟ್ಯೂಡ್ ಅಲ್ವಾ ಹೇಳಿ ನೀವು. It is a stepmotherly attitude shown by Government of India towards people of Karnataka. Okay. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.